ಮೂಡಾ ಹಗರಣದ ವಿರುದ್ಧ ರಾಜ್ಯ ಬಿಜೆಪಿ ಆಯೋಜಿಸಿರುವ ಬೆಂಗಳೂರು ಟು ಮೈಸೂರು ಪಾದಯಾತ್ರೆಗೆ ಬೆಂಬಲ ನೀಡಲು ಜೆಡಿಎಸ್ ನೇರ ನಿರಾಕರಿಸಿದೆ. ಪ್ರಕೃತಿ ವಿಕೋಪದಂತಹ ದುರಂತ ಇರುವಾಗ ಯಾವ ಪುರುಷಾರ್ಥಕ್ಕೆ ಈ ಪಾದಯಾತ್ರೆ? ಜೆಡಿಎಸ್ ಪಕ್ಷಕ್ಕೆ ರಾಜಕೀಯ ಪ್ರಧಾನವಲ್ಲ, ಜನರ ಭಾವನೆ ಹಾಗೂ ನಾಡಿನ ಜನರ ಸಮಸ್ಯೆ ನಮ್ಮ ರಾಜಕಾರಣದ ಸೂತ್ರವಾಗಿದೆ ಎಂದು ಹೇಳುವ ಮೂಲಕ ಜೆಡಿಎಸ್ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧದ ಪಾದಯಾತ್ರೆಯಿಂದ ತಾತ್ವಿಕವಾಗಿ ಹಿಂದೆ ಸರಿದಂತೆ ಕಾಣ್ತಾ ಇದೆ. ಈ ಬೆಳವಣಿಗೆಯನ್ನು ಗಮನಿಸಿದಾಗ ಕರ್ನಾಟಕದಲ್ಲಿ ಎನ್ಡಿಎ ಮೈತ್ರಿ ಪಕ್ಷಗಳಾದ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಎಲ್ಲವೂ ಸರಿ ಇಲ್ಲ ಎಂಬುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮಂಗಳವಾರ ತಡರಾತ್ರಿ ಜಿಟಿ ದೇವೇಗೌಡರ ನೇತೃತ್ವದ ಜೆಡಿಎಸ್ ಕೋರ್ ಕಮಿಟಿ ಪಾದಯಾತ್ರೆಯನ್ನು ಮುಂದೂಡಬೇಕು ಎಂದು ಕೈಗೊಂಡಿರುವ ನಿರ್ಣಯಕ್ಕೆ ಕೇಂದ್ರ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ದೆಹಲಿಯಿಂದಲೇ ಅನುಮೋದಿಸಿದ್ದಾರೆ. ಬೆಂಗಳೂರಿನಿಂದ ಮೈಸೂರಿಗೆ ಇರುವ ಪ್ರದೇಶದ ಬೆಲ್ಟ್ನಲ್ಲಿ ಜಾತ್ಯತೀತ ಜನತಾದಳ ಶಕ್ತಿಯುತವಾಗಿದೆ ಎಂದು ತಿಳಿದು ಸಮಯಕ್ಕೆ ಸರಿಯಾಗಿ ಪಾದಯಾತ್ರೆ ತೀರ್ಮಾನ ಮಾಡುವಾಗ ಜೆಡಿಎಸ್ ಪಕ್ಷವನ್ನು ರಾಜ್ಯದ ಬಿಜೆಪಿ ಮುಖಂಡರು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಎಲ್ಲ ತೀರ್ಮಾನ ಮಾಡಿ ಸಭೆಗೆ ಕರೆದಿದ್ದಾರೆ ನೆಪಕ್ಕೆ ಮಾತ್ರ. ಯಾತ್ರೆ ಮುಖ್ಯಸ್ಥರಲ್ಲಿ ಪ್ರೀತಂ ಗೌಡ ಅವರನ್ನು ಇಟ್ಕೊಳ್ತಾರೆ. ಪೆನ್ ಡ್ರೈವ್ ಇಟ್ಕೊಂಡು ದೇವೇಗೌಡರ ಕುಟುಂಬವನ್ನೇ ಮುಗಿಸಲು ಹೊರಟಂತಹ ಪ್ರೀತಂ ಗೌಡನ ಜೊತೆಗೆ ಕೂತ್ಕೊಳ್ಬೇಕು. ಆತನನ್ನು ಮುಂದಿಟ್ಕೊಂಡು ಕಾಟಾಚಾರಕ್ಕೆ ನಮ್ಮನ್ನು ಕರೆದಾಗ ನಾವು ಹೋಗಿ ಅವರ ತೀರ್ಮಾನಕ್ಕೆ ಸಹಿ ಹಾಕಿ ಬರಬೇಕಾ ಎಂದು ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ಬಿಜೆಪಿ ಮುಖಂಡರನ್ನು ತರಾಟೆಗೆ ತೆಗೆದುಕೊಂಡರು. ಮೂಡಾ ಹಗರಣ ಸೇರಿದಂತೆ ಸರ್ಕಾರದ ಎಲ್ಲ ಹಗರಣಗಳ ವಿಚಾರಕ್ಕೆ ಕಾನೂನಿನ ಮುಖಾಂತರ ತಾರ್ಕಿಕ ಪರಿಹಾರ ಪಡೆಯಬಹುದಲ್ಲವೇ? ಪಾದಯಾತ್ರೆಯೇ ಆಗಬೇಕೇ ಎಂದು ರಾಜ್ಯ ಬಿಜೆಪಿ ಮುಖಂಡರಿಗೆ ಸವಾಲು ಹಾಕಿದ ಕುಮಾರಸ್ವಾಮಿ, ರಾಜ್ಯದ ಜನರು ಪ್ರಕೃತಿ ವಿಕೋಪದಿಂದ ಕಂಗೆಟ್ಟಿದ್ದಾರೆ. ಜನರ ಯೋಗಕ್ಷೇಮದ ಬಗ್ಗೆ ನಾವೆಲ್ಲರೂ ತುರ್ತಾಗಿ ಸ್ಪಂದಿಸಬೇಕಾಗಿದೆ ಎಂದು ಕುಮಾರಸ್ವಾಮಿ ಮಿತ್ರ ಪಕ್ಷಕ್ಕೆ ಪಾಠ ಮಾಡಿದ್ದಾರೆ. ಪೊಲಿಟಿಕಲ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.